ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಸಾಲೆ ಪೂರಿಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಗ್ರೀನ್ ಚಟ್ನಿ ಹಾಗೂ ಸ್ವೀಟ್ ಚಟ್ನಿ ಹಾಕಿ. ನಿಮಗೆ ಬೇಡ ಅಂತಾದರೆ ನಿಮಗೆ ಬೇಡದನ್ನದಲ್ಲಿ ಸ್ಕಿಪ್ ಮಾಡಿಕೊಳ್ಬೋದು. ಸ್ವೀಟ್ ಇಲ್ಲದವರು ಖಾರ ಚಟ್ನಿ ಮಾತ್ರ ಹಾಕ್ಕೊಳ್ಬೋದು. ಸ್ವೀಟ್ ಇಷ್ಟ ಇರುವವರು ಒಂದು ಸ್ವಲ್ಪ ಮೇಲಿಂದ ಸ್ವೀಟ್ ಚಟ್ನಿ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ನಾನು ಮೊದಲಿಗೆ ಒಂದು ಬಾಣಲೆ ತಗೊಂಡಿದ್ದೇನೆ. ಅದು ಬಿಸಿಯಾದ ನಂತರ ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕಿಕೊಳ್ತಾ ಇದ್ದೇನೆ. ಒಂದು 1/4 ಟೀ ಸ್ಪೂನಷ್ಟು ಸೋಂಪು ಹಾಕಿಕೊಳ್ತಾ ಇದ್ದೇನೆ. ಒಂದು ಏಲಕ್ಕಿ, ಒಂದು 5ರಿಂದ 6 ಲವಂಗ, ಒಂದು ಸಣ್ಣ ತುಂಡು ಚಕ್ಕೆ, ಹಾಗೆಯೇ ಒಂದು ಮರಾಠಿ ಮೊಗ್ಗು ಅಥವಾ ಹೂವು, ಇವಿಷ್ಟನ್ನು ಹಾಕ್ಕೊಂಡು ಒಂಚೂರು ಎಣ್ಣೆ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಪರಿಮಳ ಬರೋವರೆಗೆ ಹುರಿದುಕೊಳ್ಬೇಕು. ಇದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ. 2 ದೊಡ್ಡ ಟೊಮೆಟೊವನ್ನು ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಒಂದು 2ರಿಂದ 3 ನಿಮಿಷ ದೊಡ್ಡ ಉರಿಯಲ್ಲಿ ಈ ಥರ ಫ್ರೈ ಮಾಡಿಕೊಳ್ಬೇಕು. ಟೊಮೆಟೊ ಹಾಗೂ ನೀರುಳ್ಳಿ ಒಂಚೂರು ಸಾಫ್ಟ್ ಆಗಬೇಕು. ಇದಕ್ಕೆ ನಿಮಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು ಇದಕ್ಕೆ ಹಾಕ್ಕೊಳ್ಬೋದು, 1 ಅಥವಾ 2. ಖಾರ ಇದ್ದರೆ 1 ಸಾಕು, ಇಲ್ಲದಿದ್ದರೆ 2 ಹಾಕಿ. ಇದನ್ನು ಈಗ ಚೆನ್ನಾಗಿ ಬೇಯುವವರೆಗೆ ಫ್ರೈ ಮಾಡಬೇಕು. ಇದಕ್ಕೀಗ ನಾನೊಂದು 4ರಿಂದ 5 ಬೆಳ್ಳುಳ್ಳಿ, ಹಾಗೆಯೇ ಒಂದು ತುಂಡು ಶುಂಠಿ ಎಲ್ಲವನ್ನು ಕೂಡ ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಮಸಾಲೆ ಪೂರಿಯ ಮಸಾಲೆ ರೆಡಿ ಮಾಡಿಕೊಳ್ಳಿಕ್ಕೆ ನೋಡಿ ತುಂಬ ಸುಲಭ, ಹೆಚ್ಚಿನ ಹೊತ್ತು ಕೂಡ ಬೇಕಾಗುವುದಿಲ್ಲ. ನೋಡಿ ಈ ಥರ ಅದನ್ನು ಫ್ರೈ ಆಗ್ತಾ ಇರಲಿ. ಅಷ್ಟೊತ್ತಿಗೆ ನಾನು ಇಲ್ಲಿ 2 ಆಲೂಗಡ್ಡೆ ಹಾಗೆಯೇ ಒಂದು ಸ್ವಲ್ಪ ಬಟಾಣಿಯನ್ನು ಬೇಯಿಸಿಟ್ಕೊಂಡಿದ್ದೇನೆ. ಮೆತ್ತಗೆ ಬೇಯಬೇಕು ಬಟಾಣಿ ಹಾಗೂ ಆಲೂಗಡ್ಡೆ 2 ಕೂಡ. ಬಟಾಣಿ ಮುಳುಗಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು 5-6 ವಿಸಿಲು ಕೂಗಿಸಿದರೆ ಮೆತ್ತಗೆ ಬೇಯ್ತದೆ ಇದು. ಇದನ್ನು ನೋಡಿ, ಈಗ ಆಲೂಗಡ್ಡೆಯನ್ನು ತೆಗೆದು ಸಿಪ್ಪೆ ತೆಗೆದು ಇಟ್ಕೊಳ್ಳುವ. ಇದರಲ್ಲಿ ಅರ್ಧ ಬಟಾಣಿಯನ್ನು ಮಿಕ್ಸರ್ ಜಾರಿಗೆ ನಾವು ಟೊಮೆಟೊ ಈರುಳ್ಳಿ ಹಾಕಿದ್ದೇವಲ್ವ ಅದನ್ನು ರುಬ್ಬುವಾಗ ಹಾಕ್ಕೊಳ್ಬೇಕು. ಇದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿಯಷ್ಟು ಪುದೀನ ಸ್ವಲ್ಪ ಕಡಿಮೆ ಹಾಕಿ, ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿ. ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು. ಎಷ್ಟು ನುಣ್ಣಗೆ ಆಗ್ತದೆ ಅಷ್ಟು ನುಣ್ಣಗೆ ಅದನ್ನು ಪೇಸ್ಟ್ ಮಾಡಿಕೊಳ್ಬೇಕು, ಯಾಕಂದರೆ ಇದನ್ನು ನಾವು ಸೋಸಿಕೊಳ್ಳೋದಿಲ್ಲ. ನಂತರ ಅದನ್ನು ಟೊಮೆಟೊ ಈರುಳ್ಳಿ ಬಾಡಿಸಿದಂತಹ ಬಾಣಲೆಗೆ ಹಾಕ್ಕೊಂಡು ಎಲ್ಲ ಮಸಾಲೆನ ನಾವು ಅದಕ್ಕೆ ಹಾಕ್ಕೊಂಡಿದ್ದೇವೆ. 2 ಕಪ್ಪಷ್ಟು ನೀರನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದನ್ನು ತೊಳ್ಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ಇದು ನಾವು ಎಷ್ಟು ತೆಳ್ಳಗೆ ಬೇಕು ಮಸಾಲೆ ಪೂರಿಯ ಗ್ರೇವಿ ಅಷ್ಟು ನೀರನ್ನು ಈಗ ನಾವು ಸೇರಿಸ್ಕೊಳ್ಬೇಕು. ನಂತರ ಸೇರಿಸಿದರೆ ಅದು ರುಚಿ ಆಗೋದಿಲ್ಲ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ, 1/4 ಟೀ ಸ್ಪೂನಷ್ಟು ಮ್ಯಾಂಗೋ ಪೌಡರು, ಹಾಗೆಯೇ ಒಂಚೂರು ಬ್ಲ್ಯಾಕ್ ಸಾಲ್ಟು, ಇದೆಲ್ಲ ಟೇಸ್ಟಿಗೋಸ್ಕರ ಹಾಕುವಂತಹದ್ದು. ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಕುದಿಬೇಕಿದು. ಆವಾಗ ಇದು ಸ್ವಲ್ಪ ಮಂದ ಬರ್ತದೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಜಾಸ್ತಿಯೇ ಹಾಕ್ಕೊಳ್ಬೇಕಾಗ್ತದೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈಗ ನೋಡಿ ಇಡೀ ಬಟಾಣಿ ಹಾಗೂ ಸ್ಮ್ಯಾಶ್ ಮಾಡಿ ಇಟ್ಟಂತಹ ಆಲೂಗಡ್ಡೆಯನ್ನು ಸೇರಿಸ್ಕೊಳ್ಳಿ. ಆಲೂಗಡ್ಡೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿರಬೇಕು. ಬಟಾಣಿಯನ್ನು ಅರ್ಧ ನಾವು ರುಬ್ಬುವಾಗ ಹಾಕ್ಕೊಂಡಿದ್ದೇವೆ, ಅರ್ಧ ಇಡಿಯಾಗಿಯೇ ಇರಬೇಕು. ಇದನ್ನು ಈಗ ಒಂದು 4ರಿಂದ 5 ನಿಮಿಷವರೆಗೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ತಿಕ್ನೆಸ್ ಬರೋವರೆಗೆ ಕುದಿಸಬೇಕು. ಅದರಿಂದಾಗಿ ಅದರಲ್ಲಿರುವ ಮಸಾಲೆ, ನಾವು ರುಬ್ಬುವಾಗ ಏನೆಲ್ಲ ಮಸಾಲೆ ಹಾಕಿರ್ತೇವೆ ಆ ಮಸಾಲೆಯ ಸ್ಮೆಲ್ಲೆಲ್ಲವೂ ಬಟಾಣಿಗೆ ಹಾಗೂ ಆಲೂಗಡ್ಡೆಗೆ ಚೆನ್ನಾಗಿ ಇಳ್ಕೊಳ್ತದೆ. ಬಟಾಣಿಯ ಟೇಸ್ಟ್ ಕೂಡ ಈ ಗ್ರೇವಿಗೆ ಬಿಟ್ಕೊಳ್ತದೆ. ನೋಡಿ ಇದೀಗ ಕುದಿದು ರೆಡಿ ಆಗ್ತಾ ಇದೆ. 4ರಿಂದ 5 ನಿಮಿಷ ಆಯ್ತೀಗ. ಇದು ನೋಡಿ ಕುದಿದು ರೆಡಿ ಆಯ್ತೀಗ. ಇನ್ನೀಗ ನಾವು ಎಣ್ಣೆ ಬಿಸಿ ಆಗಲಿಕ್ಕಿಟ್ಟು ನಮಗೆ ಎಷ್ಟು ಪೂರಿಗಳು ಬೇಕೋ ಅಷ್ಟು ಪೂರಿಗಳನ್ನು ಹುರಿದುಕೊಳ್ಳುವ. ಎಣ್ಣೆಯಲ್ಲಿ ಕರಿಯಲಿಕ್ಕೆ ಇಷ್ಟ ಇಲ್ಲದವರು ಉಪ್ಪಲ್ಲಿ ಕೂಡ ಇದನ್ನು ಹುರಿದುಕೊಳ್ಬೋದು. ಎಷ್ಟು ಬೇಕೋ ಅಷ್ಟು ಪೂರಿಗಳನ್ನು ಹುರಿದು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳಿ. ಯಾಕೆಂದರೆ ಮಸಾಲೆ ಪೂರಿಗೆ ನಾವೆಲ್ಲವನ್ನು ಕೂಡ ಹುಡಿ ಮಾಡಿ ಹಾಕ್ಕೊಳ್ತೇವೆ. ಪೂರಿಗಳು ರೆಡಿಯಾದ ನಂತರ ಈ ಥರ ಪ್ಲೇಟ್ ರೆಡಿ ಮಾಡಿಕೊಂಡು ಅದಕ್ಕೊಂದು 5-6 ಪೂರಿಗಳನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹುಡಿ ಮಾಡಿಕೊಂಡು, ನೀವು ಕೈಯಲ್ಲಿ ಹಾಗೆ ಹುಡಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆದರೆ ಪ್ಲೇಟ್ ಒತ್ತಿ ಕೂಡ ಹಾಗೆ ಮಾಡ್ಕೊಳ್ಬೋದು. ಇದು ಕೈಯಲ್ಲೇ ಹುಡಿ ಆಗ್ತದೆ, ಹಾಗಾಗಿ ಅದನ್ನು ಹಾಗೆ ಹುಡಿ ಮಾಡಿಕೊಳ್ತಾ ಇದ್ದೇನೆ. ಇದಕ್ಕೆಲ್ಲ ನೋಡಿ ನಾನು ಮೊಳಕೆ ಕಾಳುಗಳನ್ನು ಹಾಕಿಕೊಳ್ತೇನೆ, ಯಾಕೆಂದರೆ ಇದು ತುಂಬ ಹೆಲ್ದಿ. ಹಾಗಾಗಿ ನಾನೆಲ್ಲ ಆಲ್ಮೋಸ್ಟ್ ಎಲ್ಲ ಐಟಮ್ಗಳಿಗೂ ಕೂಡ ಈ ಥರ ಮೊಳಕೆ ಕಾಳುಗಳನ್ನು ಹಾಕಿಕೊಳ್ತೇನೆ. ಮೇಲಿಂದ ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಟೊಮೆಟೊ, ಹಾಗೆಯೇ ಒಂದು ಸ್ವಲ್ಪ ಕ್ಯಾರೆಟನ್ನು ತುರಿದು ಹಾಕಿಕೊಳ್ತಾ ಇದ್ದೇನೆ. ಒಂದು ಅರ್ಧ ಕ್ಯಾರೆಟನ್ನು ಹಾಕಿ ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡಿ ಇಟ್ಕೊಳ್ಬೋದು. ಇನ್ನೀಗ ಇದಕ್ಕೆ ನಾವು ಬೇಯಿಸಿಟ್ಟಂತಹ ಗ್ರೇವಿಯನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮೇಲಿಂದ ಅದಕ್ಕೆ ಈರುಳ್ಳಿ, ಟೊಮೆಟೊ, ಹಾಗೆಯೇ
ಒಂದಷ್ಟು ಮೊಳಕೆ ಕಾಳುಗಳನ್ನು ಮೇಲಿಂದ ಉದುರಿಸ್ಕೊಂಡ್ರೆ ಹೆಲ್ದಿಯಾದ ನಮ್ಮ ಮಸಾಲೆ ಪೂರಿ ಮನೆಯಲ್ಲೇ ಒಂದು ಅರ್ಧ ಗಂಟೆ ಒಳಗೆ ತಯಾರಿಸಿಕೊಳ್ಬೋದು. ಯಾಕೆಂದರೆ ಈ ಎಲ್ಲ ಐಟಮ್ಗಳು ಕೂಡ ನಾವು ಸಾಧಾರಣವಾಗಿ ಮನೆಯಲ್ಲಿ ಇಟ್ಟಿರ್ತೇವೆ. ಮೊಳಕೆ ಕಾಳುಗಳು ಇಲ್ಲ ಅಂತಾದರೆ ಅದನ್ನು ಸ್ಕಿಪ್ ಮಾಡಿಕೊಳ್ಬೋದು. ಆಲೂಗಡ್ಡೆ ಹಾಗೂ ಬಟಾಣಿ ಮಾತ್ರ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ನಮ್ಮ ರುಚಿಯಾದ ಮಸಾಲೆ ಪೂರಿ ರೆಡಿ ಆಯಿತು. ಇದಕ್ಕೆ ನೀವು ಖಾರಕ್ಕೆ ಬೇಕಾದರೆ ಗ್ರೀನ್ ಚಟ್ನಿ ಹಾಕ್ಕೊಳ್ಬೋದು, ಸ್ವೀಟಿಗೆ ಬೇಕಾದರೆ ಸ್ವೀಟ್ ಚಟ್ನಿ ಕೂಡ ಹಾಕ್ಕೊಳ್ಬೋದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.